ಹಲೋ ಫ್ರೆಂಡ್ಸ್, ನಾನು ಇವತ್ತು ಅಕ್ಕಿ ತರಿನಲ್ಲಿ ಇಡ್ಲಿ ಮಾಡ್ತೀನಿ ಫ್ರೆಂಡ್ಸ್. ಸೂಪರ್ ಇರುತ್ತೆ. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಅಕ್ಕಿ ರೆಡಿ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಪುಡಿ ಮಾಡ್ತೀನಿ. ನಂತರ ಇದರಲ್ಲಿ ಉದ್ದಿನಬೇಳೆ ನೆನೆಸಿಟ್ಟಿದ್ದೀನಿ. ಇವಾಗ ನಾನು ಇದನ್ನು ಮಿಕ್ಸಿ ಮಾಡ್ತೀನಿ. ಜೊತೆಗೆ ಸ್ವಲ್ಪ ರೈಸ್ ಸೇರಿಸ್ತೀನಿ, ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಇಡ್ಲಿ. ನೀವು ಸಹ ಒಂದ್ಸರಿ ಮಾಡಿ. ಇದರಲ್ಲಿ ಮಸಾಲೆ ಇಡ್ಲಿನೂ ಸಹ ಮಾಡ್ಬೋದು, ಪ್ಲೈನ್ ಇಡ್ಲಿನೂ ಸಹ ಮಾಡ್ಬೋದು. ಈಗ ಮುಂದೆ ಏನು ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನಾನು ಇವಾಗ ಇದನ್ನ ಮಿಕ್ಸಿ ಮಾಡ್ತೀನಿ ನೋಡಿ. ಇವಾಗ ರೆಡಿ ಆಯಿತು ನೋಡಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್, ಸೂಪರಾಗಿದೆ. ನಮ್ಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ತರಿ ಮಾಡ್ಕೊಬೋದು. ನಾನು ರವೆ ಥರ ಮಾಡ್ಕೊಂಡಿದ್ದೀನಿ ಇದನ್ನು ನೋಡಿ. ರೆಡಿ ಆಯಿತು ಇವಾಗ. ನೀರು ಸೇರಿಸ್ತೀನಿ. ಇವಾಗ ಇದನ್ನು ನಾನು ರುಬ್ತೀನಿ ನೋಡಿ. ಎಲ್ಲನೂ ನಾನು ಮಿಕ್ಸಿ ಮಾಡ್ತೀನಿ. ಇದು ರೆಡಿ ಆಯ್ತು. ಈಗ ಅನ್ನ ರುಬ್ಬಿದ್ದೀನಿ, ಇದರಲ್ಲಿ ಸೇರಿಸ್ತೀನಿ. ಈಗ ಉದ್ದಿನಬೇಳೆ ಸೇರಿಸ್ತಾ ಇದ್ದೀನಿ. ನಾನು 2 ಪಾವು ಅಕ್ಕಿಗೆ 1 ಪಾವು ಉದ್ದಿನಬೇಳೆ ಹಾಕಿದ್ದೀನಿ. ನಾನು ಚೆನ್ನಾಗಿ ಬರುತ್ತೆ ಆ ಥರನೇ ಹಾಕಿ, ಇಲ್ಲಾಂದರೆ ಅದು ಗಟ್ಟಿಯಾಗಿಬಿಡುತ್ತೆ. ಮತ್ತು ಸ್ವಲ್ಪ ರೈಸ್ ಸೇರಿಸಿದ್ದೀನಿ. ನೀವು ಸಹ ಅದೇ ಥರ ಮಾಡಿ. ಇದು ರೆಡಿ ಆಯಿತು. ನೋಡಿ, ಉಪ್ಪು ಸೇರಿಸ್ತಾ ಇದ್ದೀನಿ. ಇದೇ ಥರ ಇರಬೇಕಲ್ವ. ದೋಸೆ ಆದರೆ ತೆಳುವಾಗಬೇಕು, ಇದು ಹದವಾಗಿ ನೋಡಿ. ಈ ಥರ ಚೆನ್ನಾಗಿ ಬರಬೇಕು. ಒಳ್ಳೆ ಸ್ಮೂತಾಗಿ ಸೂಪರಾಗಿ ಬರುತ್ತೆ. ಮತ್ತು ಇದಕ್ಕೆ ಯಾವುದೇ ರೀತಿಯ ಸೋಡಾ, ಈಸ್ಟು ಏನೂ ಹಾಕೋದು ಬೇಡ. ಎಲ್ಲ ಹದವಾಗಿ ಹಾಕಿದ್ರೆ ಉದ್ದಿನಬೇಳೆ ಮತ್ತು ಅಕ್ಕಿನ ಸೂಪರಾಗಿ ಬರುತ್ತೆ ಮತ್ತು ಆರೋಗ್ಯಕರವಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ಒಂದ್ಸರಿ ನೀವು ಸಹ ಮಾಡಿ. ನಿಮ್ಮ ಏನಾದರೂ ನುಚ್ಚಕ್ಕಿ ಇದ್ದರೆ ಮತ್ತು ಅಕ್ಕಿನೇ ಮತ್ತು ರೇಸನಕ್ಕಿಲೂ ಸಹ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಹಾಗೆ ಮಾಡಿ ಫ್ರೆಂಡ್ಸ್. ಈಗ ನಾನು ಇದನ್ನು 8 ಅವರ್ಸ್ ನೆನೆಯಲಿಕ್ಕೆ ಇಡ್ತೀನಿ. ಇವಾಗ ನಾನು ಇಡ್ಲಿ ಬೇಯಕ್ಕೆ ಹಾಕ್ತೀನಿ. ನೀರಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ತೀನಿ. ಹುಣಸೆಹಣ್ಣು ಹಾಕೋದ್ರಿಂದ ಪಾತ್ರೆ ಕರೆ ಹಿಡಿಯಲ್ಲ, ಅದಕ್ಕೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಇದು ಅಕ್ಕಿ ನುಚ್ಚಿನ ಇಡ್ಲಿ. ಸೂಪರಾಗಿದೆ ಫ್ರೆಂಡ್ಸ್. ಒಳ್ಳೆ ಚೆನ್ನಾಗಿ ಹುಳಿ ಬಂದಿದೆ ನೋಡಿ.
ರೆಡಿ ಆಯಿತು. ನಾನು ಈಗ ಇದನ್ನ ಬೇಯಲಿಕ್ಕೆ ಇಡ್ತೀನಿ. ನೋಡಿ ಬೇಯಲಿಕ್ಕೆ ಇಟ್ಟಿದ್ದೀನಿ ಇಡ್ಲಿನ. ಹಾಗೆ ನೋಡಿ ಅದಕ್ಕೆ ಸಾಂಬಾರು ರೆಡಿ ಮಾಡಿದ್ದೀನಿ, ಇಡ್ಲಿ ಸಾಂಬಾರು. ನೋಡಿ ಸೂಪರ್ ಇರುತ್ತೆ ಸಾಂಬಾರು. ಈರುಳ್ಳಿ, ಸಣ್ಣ ಈರುಳ್ಳಿ, ಬೇಳೆ ಹಾಕ್ಬಿಟ್ಟು ಸಾಂಬಾರು ರೆಡಿ ಮಾಡಿದ್ದೀನಿ. ಅದಕ್ಕೆ ಇಡ್ಲಿ ಸಾಂಬಾರು ಈಗ ತೆಗಿತೀನಿ. ಇಡ್ಲಿ ರೆಡಿಯಾಗಿದೆ. ಇವಾಗ ಅದಕ್ಕೆ ಸಾಂಬಾರು ರೆಡಿ ಆಯಿತು. ಇವಾಗ ನಾನು ಇದಕ್ಕೆ ಚಟ್ನಿ ರೆಡಿ ಮಾಡ್ತೀನಿ. ಕಾಯಿ ಪೀಸ್ ಹಾಕ್ಕೊಂಡಿದ್ದೀನಿ ಮಿಕ್ಸಿಗೆ. ಹೀಗೆ ಹುರ್ಗಡ್ಲೆ ಸೇರಿಸ್ತಾಯಿದ್ದೀನಿ, 1/4 ಬೌಲ್ ಸೇರಿಸ್ತಾಯಿದ್ದೀನಿ. ನಂತರ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಒಂದು ಅವರೆಕಾಳಿಗಿಂತ ಸಣ್ಣಕ್ಕಿರುವಂತಹ ಹುಣಸೆಹಣ್ಣು ಹಾಕ್ತೀನಿ. ಒಂದು 5-6 ಎಸಳು ಬೆಳ್ಳುಳ್ಳಿ ಸೇರಿಸ್ತಾಯಿದ್ದೀನಿ. ಒಂದು ಸ್ಮಾಲ್ ಇಂಚಸ್ಸಷ್ಟು ಶುಂಠಿ ಸೇರಿಸ್ತಾಯಿದ್ದೀನಿ. ನಂತರ ಇದು ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ. ಮತ್ತು ಪುದೀನ ಚಟ್ನಿದು, ಅದರಿಂದ ಪುದೀನ ಸೊಪ್ಪು ಸೇರಿಸ್ತಾಯಿದ್ದೀನಿ. ನಂತರ 4 ಹಸಿರು ಮೆಣಸಿನ್ಕಾಯಿನ ಸೇರಿಸ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾಯಿದ್ದೀನಿ. ನಂತರ ಇದಕ್ಕೆ ವಾಟರ್ ಸೇರಿಸ್ತಾಯಿದ್ದೀನಿ. ಇದನ್ನಿಷ್ಟು ಮಿಕ್ಸಿ ಮಾಡ್ತೀನಿ. ಚಟ್ನಿ ಒಳ್ಳೆ ಸೂಪರಾಗಿರೋ ಚಟ್ನಿ ರೆಡಿಯಾಗುತ್ತೆ. ಇದಕ್ಕೆ ಪುದೀನ ಚಟ್ನಿ. ಈಗ ಪುದೀನ ಚಟ್ನಿ ರೆಡಿ ಆಯಿತು. ನೋಡಿ ಇಡ್ಲಿ ರೆಡಿ ಆಯಿತು, ಸೂಪರಾಗಿ ರೆಡಿಯಾಗಿದೆ. ನಾನು ಇವಾಗ ತೆಗಿತೀನಿ ಇಡ್ಲಿನ. ಸೂಪರಾಗಿದೆ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ನಾನು ಈ ದಿನ ಇಡ್ಲಿ ಅಕ್ಕಿ ನುಚ್ಚಿನ ಇಡ್ಲಿ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ನಾನು ಸಾಂಬಾರು ಮತ್ತು ಚಟ್ನಿ ಜೊತೆಗೆ ಮಾಡಿದ್ದೀನಿ. ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಒಳ್ಳೆಯದು ಕೂಡ. ನಾನು ಏನು ಈಸ್ಟೆಲ್ಲ ಹಾಕಿಲ್ಲ, ಆದರೂ ಸೂಪರಾಗಿ ಒಳ್ಳೆ ಹುಳಿ ಬಂದು ಚೆನ್ನಾಗಿ ಬಂದಿದೆ ಇಡ್ಲಿ. ಹಾಗೆ ಫ್ರೆಂಡ್ಸ್, ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್.